ಬಿಗ್ ಬಾಸ್ ಅಲ್ಲಿ ಆಲ್ಮೋಸ್ಟ್ 15 lakhs ಬಂದಿದೆ ಪ್ಲಸ್ ಅಂದ್ರೆ ಸ್ಯಾಲರಿ ಆಲ್ಮೋಸ್ಟ್ 121 days ಎಷ್ಟಾಗುತ್ತೆ ಓವರ್ ಆಲ್ ಟ್ಯಾಕ್ಸ್ ಎಲ್ಲ ಕಳೆದು ಏನೇನ್ ಮಾಡ್ಬೇಕು ಅಂತ ಒಂದಷ್ಟು ಅಮೌಂಟ್ ಬರುತ್ತೆ, ಬಟ್ ನಂದು ಪೂರ್ತಿ ತೀರ್ಸಂತೂ ಬರಲ್ಲ. Okay. ಸೊ ಇನ್ನೊಂದಷ್ಟು ಹೆಜ್ಜೆ ಮುಂದಕ್ಕೆ ಹೋಗಿ ಹೋರಾಡ ಅಂತ ತಾಕತ್ತಂತೂ ತಂದ್ಕೊಡೋತಿದೆ ಏನ್ ಅಮೌಂಟ್ ಬಂದಿದೆ. ಒಂದಷ್ಟು ಡೆಟ್ಸ್ ಗಳಿದೆ, ಅಂದ್ರೆ ಸಾಲಗಳಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು 15 ಲಕ್ಷವನ್ನು ಮೀರಿದ ಸಾಲಗಳಿದೆಯಾ? ತುಂಬಾ ಇದೆ. ನನ್ನ ತಂದೆ ಎಕ್ಸ್ಪೈರ್ ಆದಾಗ ಒಂದಷ್ಟು ಜಾಸ್ತಿನೇ ಆಯ್ತು ಆಕ್ಚುಲಿ ನನಗೆ. ಸೊ ಅದ್ರದ್ದೆಲ್ಲ ಒಂದಷ್ಟು ತುಂಬಾನೇ ಸಾಲಗಳಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಇನ್ನ ಬೇರೆ ಕೆಲಸಗಳಿಗೆ ನಾನು ಏನು ನಿಂತ್ಕೋಬೇಕು ಅಷ್ಟಕ್ಕಾಗತ್ತೆ, ತಕ್ಕಮಟ್ಟಿಗೆ ಆದ್ರೂ ಸ್ಟೆಬಿಲೈಸ್ ಆಗುತ್ತಲ್ವಾ? ತಕ್ಕ ಮಟ್ಟಿಗೆ ಸ್ಟೆಬಿಲೈಸ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಇನ್ ನೆಕ್ಸ್ಟ್ ಪ್ರಾಜೆಕ್ಟ್ ಗಳಿಗೆ ಹೆಂಗ್ ನಿಂತ್ಕೋಬೇಕು ಅನ್ನೋಷ್ಟು ಇದೆ ನನ್ನ ಹತ್ರ. ಸೊ ಈಗ ಬಂದಿರೋದನ್ನೆಲ್ಲ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಇನ್ ಬೇರೆ ಹೋರಾಟಕ್ಕೆ ಸಿದ್ಧ ಆಗ್ಬೇಕಷ್ಟೇನೆ. ಬಿಗ್ ಬಾಸ್ ಅಲ್ಲಿ ಆಲ್ಮೋಸ್ಟ್ 15 lakhs ಬಂದಿದೆ ಪ್ಲಸ್ ಅಂದ್ರೆ ಸ್ಯಾಲರಿ ಆಲ್ಮೋಸ್ಟ್ 121 days ಎಷ್ಟಾಗುತ್ತೆ ಓವರ್ ಆಲ್ ಟ್ಯಾಕ್ಸ್ ಎಲ್ಲ ಕಳೆದು ಏನೇನ್ ಮಾಡ್ಬೇಕು ಅಂತ ಒಂದಷ್ಟು ಅಮೌಂಟ್ ಬರುತ್ತೆ, ಬಟ್ ನಂದು ಪೂರ್ತಿ ತೀರ್ಸಂತೂ ಬರಲ್ಲ. ಸೊ ಇನ್ನೊಂದಷ್ಟು ಹೆಜ್ಜೆ ಮುಂದಕ್ಕೆ ಹೋಗಿ ಹೋರಾಡ ಅಂತ ತಾಕತ್ತಂತೂ ತಂದ್ಕೊಡೋತಿದೆ ಏನ್ ಅಮೌಂಟ್ ಬಂದಿದೆ. ಒಂದಷ್ಟು ಡೆಟ್ಸ್ ಗಳಿದೆ, ಅಂದ್ರೆ ಸಾಲಗಳಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು 15 ಲಕ್ಷವನ್ನು ಮೀರಿದ ಸಾಲಗಳಿದೆಯಾ? ತುಂಬಾ ಇದೆ. ನನ್ನ ತಂದೆ ಎಕ್ಸ್ಪೈರ್ ಆದಾಗ ಒಂದಷ್ಟು ಜಾಸ್ತಿನೇ ಆಯ್ತು ಆಕ್ಚುಲಿ ನನಗೆ. ಸೊ ಅದ್ರದ್ದೆಲ್ಲ ಒಂದಷ್ಟು ತುಂಬಾನೇ ಸಾಲಗಳಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಇನ್ನ ಬೇರೆ ಕೆಲಸಗಳಿಗೆ ನಾನು ಏನು ನಿಂತ್ಕೋಬೇಕು ಅಷ್ಟಕ್ಕಾಗತ್ತೆ, ತಕ್ಕ ಮಟ್ಟಿಗೆ ಆದ್ರೂ ಸ್ಟೆಬಿಲೈಸ್ ಆಗುತ್ತಲ್ವಾ? ತಕ್ಕ ಮಟ್ಟಿಗೆ ಸ್ಟೆಬಿಲೈಸ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಇನ್ ನೆಕ್ಸ್ಟ್ ಪ್ರಾಜೆಕ್ಟ್ ಗಳಿಗೆ ಹೆಂಗ್ ನಿಂತ್ಕೋಬೇಕು ಅನ್ನೋಷ್ಟು ಇದೆ ನನ್ನ ಹತ್ರ. ಸೊ ಈಗ ಬಂದಿರೋದನ್ನೆಲ್ಲ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಇನ್ ಬೇರೆ ಹೋರಾಟಕ್ಕೆ ಸಿದ್ಧ ಆಗ್ಬೇಕಷ್ಟೇನೆ.